ರಾಜ್ಯ ರಾಜಕಾರಣಿಗಳಲ್ಲಿ ಒಬ್ಬ ಸೂಕ್ಷ್ಮ ಮತ್ತು ಧೀಮಂತ ನಾಯಕರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡದೇ ಇದ್ದಿದ್ದು ತುಂಬಾ ಅನ್ಯಾಯ. ಉತ್ತರ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ. ಈ ಹಿಂದಿನಿಂದನೂ ಇಂದಿರಾ ಗಾಂಧಿ ಕಾಲದಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕಡೆಗಣಿಸಿದ್ದು ಇಡೀ ರಾಜ್ಯ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಇವತ್ತಿನ ದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಿಮಗ ಇಡೀ ರಾಜಕಾರಣದ ಇತಿಹಾಸವನ್ನ ನೋಡಿದಾಗ ಎಚ್ ಕೆ ಪಾಟೀಲ್ರಂತ ನಾಯಕರು ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ. ಇಡೀ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಧೀಮಂತ ಮತ್ತು ಒಬ್ಬ ಸೂಕ್ಷ್ಮ ರಾಜಕಾರಣಿಗಳು ಆದಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರನ್ನ ಕಡೆಗಣಿಸಿದ್ದು ತುಂಬಾ ಅನ್ಯಾಯ. ಮುಂಬರೋ ದಿನಗಳಲ್ಲಿ ತುಂಬಾ ನಷ್ಟವನ್ನ ಅನುಭವಿಸ್ಬೇಕಾಗತ್ತ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಎಚ್ ಕೆ ಪಾಟೀಲ್ ಸಾಹೇಬರ ಕೊಡುಗೆ ಅಪಾರವಾದದ್ದು. ಅಂತ ನಾಯಕರನ್ನ ಕಡೆಗಣಿಸಿದ ಸರ್ಕಾರಕ್ಕೆ ನಮ್ಮದ ಒಂದು ದಿಟ್ಟವಾದ ಹೋರಾಟ ಇದೆ. ನಿಮ್ಮ ಮುಂಬರೋ ದಿನಗಳಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಒಬ್ಬ ಯಾವುದೇ ಕೋಮುವಾದಗಳು ಇಲ್ಲದೆ ಅಂತ ಸೂಕ್ಷ್ಮವಾದಂತ ಶಾಂತಿಯುತವಾದಂತ ಗದಗ ಜಿಲ್ಲೆಗೆ ಕಾರಣವಾದದ್ದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ರಾಜಕಾರಣ. ಅವರು ಕೊಟ್ಟಂತ ಕೊಡುಗೆಗಳು, ಅವರ ಮಾರ್ಗದರ್ಶನಗಳು, ಇವು ಎಲ್ಲಗಳನ್ನ ನಿಲುವುಗಳನ್ನ ನೋಡಿದಾಗ ನೀವು ಕೇವಲ ನಿಮ್ಮ ಸಚಿವ ಸಂಪುಟವನ್ನ ನಿರ್ವಹಿಸುವುದಷ್ಟೇ ಅಲ್ಲ, ಒಂದು ಜಿಲ್ಲೆಯಲ್ಲಿ ಒಂದು ಇಡೀ ರಾಜ್ಯದಲ್ಲೇ ಒಂದು ಶಾಂತಿಯುತವಾದ ನಗರ ಒಂದು ಏನಂದ್ರೆ ರೈತ ನಮ್ಮ ಗದಗ ಜಿಲ್ಲೆ. ಅಂತ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ನಮಗೆ ತುಂಬಾ ನೋವಿನಾಗೈತಿ. ಮುಂಬರೋ ದಿನಗಳಲ್ಲಿ ರಾಜಕಾರಣ ಅಂದ್ರ ಸಂಚು, ದುರುದ್ದೇಶ ಮತ್ತು ಸ್ವಾರ್ಥ ಇದು ಸಹಜ. ಬಟ್ ನೋವಿನ ಸಂಗತಿ ಅಂದ್ರ ಒಬ್ಬ ಕಾನೂನು ಸಚಿವ ಯಾರದೇ ಕಷ್ಟ ಬಂದಾಗ, ರಾಜ್ಯ ರಾಜಕಾರಣದಲ್ಲಿ ಏನಾದ್ರೂ ಕಷ್ಟಗಳು ಬಂದಾಗ ಸಲಹೆಗಳಿಗಾಗಿ ಎಚ್ ಕೆ ಪಾಟೀಲ್ ಸಲಹೆಕ್ಕೆ ಬರ್ತೀರಿ, ಎಚ್ ಕೆ ಪಾಟೀಲ್ ಸಾಹೇಬ್ರ ಮಾರ್ಗದರ್ಶನ ತಗೊಂತೀರಿ. ಇವತ್ತಿನ ದಿನ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡೋದಕ್ಕ ಯಾಕೆ ಕಡೆಗಣಿಸಿದ್ರಿ? ಅಂತ ನಾಯಕರ ಇದ್ರ ಕೆಲವೊಂದು ಆಗು ಹೋಗುಗಳಿಗೆ ಕಡಿವಾಣ ಬೀಳ್ತಾವ ಅನ್ನೋದಕ್ಕ ನಮ್ಮ ನಾಯಕರನ್ನ ಕಡೆಗಣಿಸರಿ. ಇದಕ್ಕೆ ನಮ್ದೊಂದು ಧಿಕ್ಕಾರ ಐತ್ರಿ. ಸಾವಿತ್ರಿ ಹೂಗಾರ್, ಗ್ಯಾರಂಟಿ ಸದಸ್ಯರು.